ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಮನೆ ಮುಂದೆಗಡೆ ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದೀನಿ. ನಾನು ಹಾಕಿರೋಂಥ ರಂಗೋಲಿ ನೋಡ್ತಾ ಇರ್ಬೋದು ಈ ಥರ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹಾಕಿರೋಂಥ ರಂಗೋಲಿ ಇವತ್ತು ನಮ್ಮ ಮನೆ ಬಾಗಿಲಲ್ಲಿ ಹಾಕಿರೋಂಥ ರಂಗೋಲಿ. ಆಯಿತು, ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟಿಂದ ಇದು ಸಾಧ್ಯವಾಯಿತು. ಆದಷ್ಟು ಬೇಗ 1000 ಜನ ಸಬ್ಸ್ಕ್ರೈಬರ್ ಆಗಲಿ, ಹಾಗೆ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಹಾರೈಸಿ, ಹಾಗೆ ಸಪೋರ್ಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವತ್ತು 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದಕ್ಕೋಸ್ಕರ ಚಿಕ್ಕದಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರದ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ. ಆದಷ್ಟು ಮತ್ತೆ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಫ್ರೆಂಡ್ಸ್, ನಾನು ಕಡಲೆಪಪ್ಪು ತೊಗೊಂಡಿದ್ದೀನಿ. ಈಗ ಕಡಲೆಪಪ್ಪು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಥರ ಮಾಡೋದು ಅಂತೇಳಿ ನಾನು ತುಂಬಾ ಕಡಿಮೆ ಕ್ವಾಲಿಟಿಯಲ್ಲಿ ತೊಗೊಂಡಿರೋಂಥದ್ದು. ಈಗ ಬಂದು 100 ಗ್ರಾಮ್ ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ. 100 ಗ್ರಾಮ್ ಕಡಲೆಪಪ್ಪು ಇದೆ. ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಬಂದಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈಗ ನಾನು ನೈಸಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಅದಕ್ಕೆ ಪೌಡರ್ನ ಮಾಡಿಟ್ಕೊಂಡೆ. ಇದನ್ನ ಜಲ್ಡಿ ಮಾಡೋಣ, ಯಾಕಂದರೆ ಇದರಲ್ಲಿ ಏನಾದರೂ ಸ್ವಲ್ಪ ಉಪ್ಪುಳು ಆ ಥರ ಏನಾದರೂ ಇದ್ದರೆ ಜಲ್ಡಿ ಹಿಡಿದ ತನಕ ಅದರಲ್ಲೇ ಹುಡ್ಕೊಳ್ಬೇಕಲ್ವ. ಹಾಗಾಗಿ ಜಲ್ಡಿ ಇಟ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಜಲ್ಡಿ ಮಾಡಾದ್ಮೇಲೆ ಇದು ನೋಡ್ತಾ ಇರ್ಬೋದು ಈ ಥರ ಉಪ್ಪುಲಿದೆ. ಇದನ್ನ ಸೈಡ್ಗೆ ಇಟ್ಬಿಟ್ಟು ಈ ಪೌಡರ್ನ ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ 3/4 ಬಟ್ಲು ಪೌಡರ್ ಆಗಿದೆ. 100 ಗ್ರಾಮ್ ಕಡಲೆಪಪ್ಪುಗೆ 3/4 ಬಟ್ಲು ಪೌಡರ್ ಆಗಿರೋಂಥದ್ದು. ಇದಕ್ಕೆ ಈಗ ಸಕ್ಕರೆ, ತುಪ್ಪ, ಎಣ್ಣೆ ಮತ್ತು ವಾಟರ್ ಇಷ್ಟನ್ನು ಸೇರಿಸಿ. ಫ್ರೆಂಡ್ಸ್, ನಾನೀಗ ಮೈಸೂರು ಪಾಕ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಾಡ್ತಿರೋದು ಬಂದು ಕಡಲೆಪಪ್ಪಿನ ಮೈಸೂರು ಪಾಕು. ಇಲ್ಲಿ ನೋಡ್ತಿರೋದು ಕಡಲೆಪಪ್ಪು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಕ್ಕರೆ 1 ಕಪ್ಪು, ಇಲ್ಲಿ ಎಣ್ಣೆ 1 ಕಪ್ಪು, ಮತ್ತು ತುಪ್ಪ ಸ್ವಲ್ಪ ತೊಗೊಂಡಿದ್ದೀನಿ. ತುಪ್ಪ ತುಂಬ ಕಮ್ಮಿ ಇರೋದನ್ನ ಕಾರಣ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ವಾಟರ್ ತೊಗೊಂಡಿದ್ದೀನಿ. ಅದು ಮುಳುಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು. ಈಗ ಒಂದು ಅರ್ಧ ಕಪ್ ಇದೆ ಅಂದ್ಕೊಳ್ಳಿ, ಅಷ್ಟಿದೆ ನೀರಿದ್ರಲ್ಲಿ ಪಾತ್ರೆಯಲ್ಲಿ, ಸ್ವಲ್ಪ ಒಳಗಡೆ ಇದೆ. ಇಲ್ಲಿ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಸೇರಿಸಿ ಯಾವ ಥರ ಮೈಸೂರು ಪಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನೀಗ ಬಾಣಲೆಯಲ್ಲಿ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಆ ಜೊತೆಯಲ್ಲೇ ಹಾಗೆ ಸ್ವಲ್ಪ ತುಪ್ಪನೂ ಸೇರಿಸಿ ಬಿಸಿ ಮಾಡಿ ಸೈಡ್ಗೆ ಇಟ್ಕೊತೀನಿ. ಮತ್ತು ಸಕ್ಕರೆ ಪಾಕವನ್ನು ಇಟ್ಕೊಳ್ಳೋಣ. ಅದಾದಮೇಲೆ ಫ್ರೆಂಡ್ಸ್, ನಾನೀಗ ಎಣ್ಣೆ ಬಿಸಿ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ. ಅದೇ ಬಾಂಡಿಗೆಗೆ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಒಂದು ಬಟ್ಟೆ ಸಕ್ಕರೆ ಹಾಕಿದ್ದೀನಿ. ಹಾಗೆ ಅದು ವಾಟರ್ ಹಾಕ್ತೀನಿ. ಈಗ ಕರಿಬೇಕು. ಈಗ ಸಕ್ಕರೆ ಎಲ್ಲ ಕರಿಗೆ ಪಾಕ ಬರುತ್ತೆ ಅಂತ ಕಾಯ್ತಾಯಿದೆ. ಅಷ್ಟರಲ್ಲಿ ಕಡಲೆಪಪ್ಪು ಪೌಡರ್ನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಗಂಟೆದಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಕಡಲೆಪಪ್ಪು ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟು ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅದು ಮಿಕ್ಸ್ ಎಲ್ಲ ಆದಮೇಲೆ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗಿರೋಂಥದ್ದು. ಈಗ ನಾನು ಇಷ್ಟು ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಎಣ್ಣೆಯಲ್ಲಿ ಮಿಕ್ಸ್ ಮಾಡಿರೋಂಥದ್ದು. ಈಗ ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕರೆ ಪಾಕ ಕರಗಿ ಎಲ್ಲ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಪಾಕ ಬರಲಿ, ಒಂದೆಳೆ ಪಾಕ ಬರಬೇಕು. ತುಂಬ ಗಟ್ಟಿ ಪಾಕ ಎಲ್ಲ ಏನೂ ಬೇಡ. ತುಂಬಾ ಸಾಫ್ಟಾಗಿರೋಕ್ಕೆ ಒಂದೆಳೆ ಪಾಕವನ್ನು ಮಾಡ್ಕೊಳ್ಳೋವಂಥದ್ದು. ಇನ್ನೂ ಪಾಕ ಬಂದಿಲ್ಲ, ಇನ್ನೂ ಚೆನ್ನಾಗಿ ಕಾದು ಪಾಕ ಬರಲಿ. ತೋರಿಸ್ತೀನಿ ಯಾವ ಥರ ಬರಬೇಕು ಅಂತ ಹೇಳ್ಬಿಟ್ಟು, ಯಾವ ಥರ ಪಾಕ ಎಲ್ಲ ಕುದ್ದು ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆ ಪಾಕದಲ್ಲಿ ಮಾಡೋವಂಥದ್ದು. ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು ಪಾಕ ಬಂದಿದೆಯಾ ಅಂತೇಳ್ಬಿಟ್ಟು. ಇನ್ನೂ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಲೈಟಾಗಿ ಅಷ್ಟೇ ಬಂದಿದೆ. ಈ ಥರ ಕಟ್ಟಾಗ್ತಾಯಿದೆ. ಕಟ್ಟಾಗದೇ ಇರೋ ಥರ ಲೈಟಾಗಿ ಬಂದಾಗ ಹಾಗೇ ಇರಬೇಕು. ಆ ಥರ ಬಂದಮೇಲೆ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು ಬಂದಿದೆ ಇದು. ಈಗ ಪಾಕ ರೆಡಿಯಾಗಿದೆ. ಅದಕ್ಕೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಸೇರಿಸ್ಕೊಳ್ಳೋಣ. ಕಡಲೆಪಪ್ಪಿನ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಕವರ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಈ ಥರ ಹಾಕಿ ಮಿಕ್ಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಎಲ್ಲರೂ ಕಡಲೆ ಹಿಟ್ಟಿನಿಂದ ಮೈಸೂರು ಪಾಕ್ ಮಾಡ್ತಾರೆ. ನಾನು ಕಡಲೆಪಪ್ಪು ಸೇಮ್ ಇದು ಕಡಲೆ ಹಿಟ್ಟೇ ಆಗುತ್ತೆ, ಬಟ್ ಕಡಲೆಪಪ್ಪಿನಿಂದ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ, ಗಂಟೇನೂ ಇಲ್ಲ, ಆ ಥರ ಮಿಕ್ಸ್ ಆಗಿದೆ. ಈಗ ಕೈ ಬಿಡದೆ ಕಮ್ಮಿ ಉರಿ ಇಟ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಹೋಗೋಣ. ಇದು ಗಟ್ಟಿ ಆಗೋ ತನಕ ನಾವು ಮಿಕ್ಸ್ ಮಾಡ್ತಾ ಹೋಗ್ತಾ ಇರಬೇಕು. ಕೈ ಬಿಡಬಾರ್ದು, ಯಾಕಂದರೆ ಗಂಟು ಕಟ್ಬಿಡುತ್ತೆ, ಇಲ್ಲ ತಳ ಸೀದ್ಬಿಡುತ್ತೆ. ಆ ಕಾರಣಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ ಸ್ವಲ್ಪ
ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ ನಾನು. ಈಗ ನೋಡಬೇಕು ಸೇಮ್ ಮೈಸೂರು ಪಾಕ್ಗೆ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರನೇ ಇದು ಕೂಡ ಮಾಡುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಬೋದು. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಅನಿಸ್ತು ಅಂದರೆ ಸ್ವಲ್ಪ ಕಮ್ಮಿ ಕೂಡ ಯೂಸ್ ಮಾಡ್ಕೊಬೋದು ಸ್ವೀಟನ್ನು. ನಾನು ಸ್ವಲ್ಪ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇದಕ್ಕೆ ಈಗ ಆಯಿಲ್ ಮತ್ತು ತುಪ್ಪ ಕಾಯಿಸಿಟ್ಕೊಂಡಿದ್ದೀನಿ ಸೈಡಲ್ಲಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮಗಿನ್ನೂ ತುಂಬಾ ಸಾಫ್ಟಾಗಿ ಬೇಕು ಅನ್ನಂಗಿದ್ರೆ ಅದಕ್ಕೆ ಇರಬೇಕಾದ್ರೆ ನಾವು ಶಿಫ್ಟ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿರುತ್ತೆ. ನಾನು ಸ್ವಲ್ಪ ಡ್ರೈನೆಸ್ ಇರಲಿ ಅಂತೇಳಿ ನಾನು ಸ್ವಲ್ಪ ಕೈ ಆಡಿಸ್ತಾ ಹೋಗ್ತಾಯಿದ್ದೀನಿ ಇನ್ನೂ ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ. ಈಗ ನಾನು ಮಾಡ್ಕೊಂಡಿರೋಂಥ ಮೈಸೂರು ಪಾಕ್ ನೋಡಿ ಈ ಥರ ಕಾಣ್ತಾ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಆಯಿಲು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಇನ್ನೇನು ಸ್ವಲ್ಪ ತಿಕ್ನೆಸ್ ಬರಲಿ, ನಾನು ಆಮೇಲೆ ಪಾತ್ರೆಗೆ ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಸಾಫ್ಟೇ ಬೇಕು ಅನ್ನಂಗಿದ್ರೆ ಅದಕ್ಕೆ ಇರಬೇಕಂದ್ರೆ ಚೇಂಜ್ ಮಾಡ್ಕೊಬೇಕು. ಈಗ ಪ್ಲೇಟ್ಗೆ ತುಪ್ಪ ಎಲ್ಲ ಸವರಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನೇನು ಮೈಸೂರು ಪಾಕ್ ರೆಡಿಯಾಗಿದೆ. ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಹಾಗೆ ತಿನ್ನೋಣ ಅಂತ ಅನಿಸುತ್ತೆ. ಬಟ್ ಯಾಕಂದರೆ ನಾನು ಸ್ವಲ್ಪ ಡ್ರೈನೆಸ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಬೇಕಾಗಿತ್ತು. ನಾನು ಸ್ವಲ್ಪ ಕಮ್ಮಿ ಹಾಕಿರೋ ಕಾರಣ ಈ ಥರ ಕಾಣ್ತಾ ಇದೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಈಗ ಬಿಸಿ ಇರಬೇಕಾದ್ರೇ ಪ್ಲೇಟ್ಗೆ ಹಾಕಿದಾದ್ಮೇಲೆ ನಾನು ಕಟ್ ಮಾಡಿ ಇಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಪೀಸಸ್ನ ನೋಡಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಮೇಲುಗಡೆಯಿಂದ ಆ ಥರ ಕಾಣ್ತಾಯಿದೆ. ಇನ್ನು ಸ್ವಲ್ಪ ತುಪ್ಪ ಮೇಲೆಗಡೆ ಹಾಕಿ ಇದು ಮಾಡಿದ್ರೆ ಸಾಫ್ಟಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಈಗ ಬಂದು ನಾನು ಮಾಡಿಟ್ಟಿರೋದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಡ್ತೀನಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ತಣ್ಣಗಾದ್ಮೇಲೆ ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಈಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈಗ ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಕೆಳಗಡೆ ತುಪ್ಪ ಎಲ್ಲ ಸವರಿದಿಲ್ವಾ, ಆ ಕಾರಣಕ್ಕೆ ಈ ಥರ ಕಾಣ್ತಾ ಇದೆ. ಈಗ ಸೈಡ್ನಲ್ಲಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ಪೀಸಸನ್ನು ಮಾಡೋಣ. ಮಾಡಿದ್ಮೇಲೆ ತೋರಿಸ್ತೀನಿ. ಈಗ ಯಾಕಂದರೆ ನಾನು ಮೊದಲೇ ಕಟ್ ಮಾಡಿಟ್ಟಿದ್ದೀನಲ್ವ, ಅದಕ್ಕೆ ಇಲ್ಲಿ ಕಟ್ ಮಾಡ್ತಾ ಇರಬೇಕಾದ್ರೆ ಪೀಸಸ್ ಓಪನ್ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವು ಇನ್ನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇನ್ನೂ ನಿಮಗೆ ಸ್ವಲ್ಪ ಸಾಫ್ಟ್ ಬೇಕು ಅನ್ನಂಗಿದ್ರೆ ಸಾಫ್ಟಾಗಿ ಮಾಡ್ಕೊಬೋದು. ನಾನು ಸ್ವಲ್ಪ ಈ ಥರನೇ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಟ್ ಮಾಡಿದ್ಮೇಲೆ ಮೈಸೂರು ಪಾಕ್ ಪೀಸಸ್ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಕಟ್ ಮಾಡಬೇಕಂದ್ರೆ ತುಂಬ ಸಾಫ್ಟ್ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಇದಾಗ್ತಾಯಿದೆ ಅಷ್ಟೇ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟಾಗಿದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಮಾಡಿರೋ ಅಂಥ ಕಡಲೆಪಾಪಿನ ಮೈಸೂರು ಪಾಕು ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಸಾಫ್ಟಾಗಿದೆ. ನೋಡ್ತಾ ಇರ್ಬೋದು ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಮೃದುವಾಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. 500 ಜನ ಸಬ್ಸ್ಕ್ರೈಬರ್ ಆಗಿರೋ ಖುಷಿಗೆ ನಾನು ಮಾಡೋಂಥ ಸ್ವೀಟ್ ಇದು. ಫ್ರೆಂಡ್ಸ್ ನನ್ನ ಖುಷಿಗೆ ನಾನು ಮಾಡೋಂಥ ಸ್ವೀಟ್ ಈ ಥರ ಇದೆ. ನಿಮಗೋಸ್ಕರ ನಾನು ಮಾಡಿರೋವಂಥದ್ದು. ಇಲ್ಲಿದ್ದಾನೆ ನೀವು ಕೂಡ ಸ್ವೀಟ್ ತಿಂದು ಖುಷಿ ಪಡಿ. ಹಾಗೆಯೇ ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಮತ್ತೊಂದರಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.